ಆ ಮಲ್ಲಿ ಮಾನ ತೆಗೆದು ಮದುವೆ ನಿಲ್ಸೋದಿದೆಯಲ್ಲ, ಅದು ನಾನು ಈ ಕಣ್ ತುಂಬ ನೋಡಬೇಕು ಅಂದ್ಕೊಂಡಿರೋ ಕ್ಲೈಮ್ಯಾಕ್ಸ್. ಆ ಕ್ಲೈಮ್ಯಾಕ್ಸ್ನ ಇಬ್ರು ಸೇರಿಕೊಂಡು ಜೊತೆಗೆ ನೋಡೋಣ. ಆಮೇಲೆ ನಿನಗೇನು ಮಾಡಬೇಕು ಅಂತ ಯೋಚನೆ ಬಿಡ್ತೀನ ನಿನ್ನ. ಸರಿಯಾಗಿದೆ ನಿನಗೆ. ಲೇ ಎಡವಟ್ ನನ್ನ ಮಕ್ಕಳ, ಈ ಒಂದು ಮುದ್ದಿ ಮಾಮನ ಕರೆಕ್ಟಾಗಿ ನೋಡ್ಕೊಳಕ್ಕಾಗಲ್ವೇನ್ರ ನಿಮ್ಮ ಕೈಲಿ? ಇದೇ ಲಾಸ್ಟ್ ವಾರ್ನಿಂಗ್. ಓಕೆ ಬಾಸ್. ಬರಲ್ಲ ಮಾಮು. ಜೈ, ಅಣ್ಣ ಎಲ್ಲಿದ್ದಾನೆ? ಅವನು ನೀನೇನು ಮಾಡಿಲ್ಲ ತಾನೆ? ಕೂಲ್ ಮಾಮ್, ಕೂಲ್. ಟೆನ್ಷನ್ ತಗೋಬೇಡ. ನಮ್ಮವ್ರಿಗೆ ಆ ಥರದ್ದು ಏನೋ ಒಂದು ಕೆಲಸ ಮಾಡೋಷ್ಟು ಕಟಕ ನಾನಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಯಾವುದೋ ಸಣ್ಣ ಪುಟ್ಟ ವಿಚಾರ ಆಗಿದ್ದರೆ ನಿಮ್ಮ ಅಣ್ಣನ ಮೇಲೆ ನಾನು ರೀತಿ ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಬಟ್ ಮಲ್ಲಿ ವಿಚಾರದಲ್ಲಿ ಮಾತ್ರ ನಿಮ್ಮ ಅಣ್ಣ ಮೂಗು ತೋರಿಸಿದ್ದು ತಪ್ಪು. ಅವನು ಹೊರಗಡೆ ಇದ್ದಷ್ಟು ನಮಗೆ ಡೇಂಜರ್. ಅದಕ್ಕೆ ಎಲ್ಲೋ ಒಂದು ಕಡೆ ಅವನ ಕೂಡ ಹಾಕಿದ್ದೀನಿ ಅಷ್ಟೇ. ಯು ಡೋಂಟ್ ವರಿ. ಜೈ, ಏನಾಗಿದೆ ನಿನಗೆ? ಯಾಕೋ ಬೇಡದಿರೋ ಕೆಲಸ ಮಾಡಕ್ ಹೋಗ್ತಾ ಇದೆಯಾ? ಆ ಮಲ್ಲಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ, ಅವಳ ಬದಲು 10% ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲೋ ರೀಚ್ ಆಗ್ತೈತೆ. ಅದು ಅವಳ ಜೀವನ, ಹೇಗ್ ಬೇಕೋ ಬದುಕ್ತಾಳೆ. ಅವಳು ಹೋಗಾಯ್ತಲ್ಲ, ಇನ್ನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನೋಡು ಜೈ, ಕೊನೆ ಸರಿ ನಿನಗೆ ಹೇಳ್ತಾ ಇದ್ದೀನಿ, ನೀನು ನಿನ್ನ ಲೈಫ್ ಬಗ್ಗೆ ಯೋಚನೆ ಮಾಡು. ಅವಳ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿನಗೇನೂ ಲಾಭ ಇಲ್ಲ. ಸುಮ್ಮನೆ ನಿನ್ನ ಪೀಸ್ ಆಫ್ ಮೈಂಡ್ನ ನೀನು ಹಾಳು ಮಾಡ್ಕೋತಾ ಇದೆಯಾ ಅಷ್ಟೇ. ಮಾಮ್, ಇದು ನಿನಗೆ ಉಪಯೋಗಕ್ಕೆ ಬರದೇ ಇರ್ಬೋದು, ಆದರೆ ನನಗೆ ಬರುತ್ತೆ. ನನ್ನ ಜೀವನ ನನಗೆ ಹೇಗೆ ಬೇಕೋ ಹಾಗಿರ್ಬೇಕೆ ಹೊರತು ಇನ್ನೊಬ್ರು ಡಿಕ್ಟೇಟ್ ಮಾಡೋದಲ್ಲ. ನನ್ನ ಖುಷಿ, ನನ್ನ ನೆಮ್ಮದಿ, ನನ್ನ ಸಂತೋಷಕ್ಕೆ ನಾನು ಏನೋ ಮಾಡ್ಕೋತೀನಿ ಬಿಡು. ನೀನಾಗ ತಲೆ ಕೆಡಿಸ್ಕೊತೀಯ ಅದ್ರ ಬಗ್ಗೆ. ಅವ್ನು ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ನಿನ್ನ ಪಾಡಿಗೆ ನೀನು ಆಯಾಗಿರು. ಅವಳಿಂದ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ, ಎಷ್ಟು ಅವಮಾನ ಅನುಭವಿಸಿದ್ದೀನಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾಮ್. ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಹುಡುಗಿನ ಬಿಡಿಸಿ ಆ ಜಾಗದಲ್ಲಿ ಇವಳನ್ನ ಕೂರಿಸಿ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿಸಿ ಎಲ್ಲರೂ ಹೋಲ್ಸೇಲ್ ಆಗಿ ನನ್ನ ಹಣೆ ಬರದ ಮೇಲೆ ಬರೆ ಹೇಳಿದ್ರು ಮಾಮ್. ನನ್ನ ರೆಸ್ಪೆಕ್ಟನ್ನ, ನನ್ನ ಸಂತೋಷನ ಅವಳ ಕೈಯಿಂದ ತುಳಿಸಿದ್ರು. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅವಳನ್ನ ನನ್ನ ತಲೆ ಕಟ್ಟಿದ್ರು. ನನ್ನನ್ನು ಅಯ್ಯೋ ಅನ್ಸಿದ್ದಾರೆ. ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಮಾಮ್. ಅವಳಿಂದ ನಾನು ಎಷ್ಟು ನರಕ ಅನುಭವಿಸಿದ್ದೀನೋ ಅದೇ ನರಕನ ಅವಳು ಅನುಭವಿಸ್ಬೇಕು, ಅನುಭವಿಸ್ತಾಳೆ. ನೋಡ್ತಾ ಇರೋ, ಅವಳು ಆಸೆ ಮಣ ಏರೋಷ್ಟರಲ್ಲಿ ಈ ಮದುವೆ ನಾನು ನಿಲ್ಲಿಸ್ತೀನಿ. ಅವಳು ಜೀವನ ಪೂರ್ತಿ ಹುಚ್ಚಿಯಾಗಿ ಬೀದಿ ಬೀದಿ ಅಲಿಬೇಕು, ಆಗ ಮಾಡ್ತೀನಿ. ಆಗ್ಲೇ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಆ್ಯಂಡ್ ನನ್ನ ಕೋಪ ತಣ್ಣಗಾಗೋದು. ಈ ಜೇಡಿನ ಎತ್ತರ ಕೊಡೋ ತಪ್ಪು ಮಾಡಬಾರ್ದು ಮಾಮ್. ಯಾಕೆಂದ್ರೆ ನಾನು ಎಲ್ಲರೂ ಹಾಗಲ್ಲ. ಯಾಕೆಂದ್ರೆ ಈ ಜೇಡಿ ಶತ್ರುಗಳನ್ನ ಸುಮ್ಮನೆ ಸಾಯಿಸಲ್ಲ. ಸತ್ತು ಸತ್ತು ಬದುಕಿಸಿ ಬದುಕಿದಾಗಲೇ ನರಕ ತೋರಿಸಿ ಸಾಯಿಸ್ತಾನೆ. ದಟ್ ಇಸ್ ಜೇಡಿ. ನಿಮಿಷ ಜೇಡಿ, ಇನ್ನು ಬರೀ 10 ನಿಮಿಷ. ಇನ್ನು 10 ನಿಮಿಷದಲ್ಲಿ ನಮ್ಮ ಹುಡುಗರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ನನ್ನ ಪ್ರೀತಿಯ ಪೈಲ್ವಾನ್ ಎಸ್ಕೇಪ್ ಆಗ್ತಾನೆ. ಅವನು ಎಸ್ಕೇಪ್ ಆಗ್ತಿದ್ದ ನೆಕ್ಸ್ಟ್ ಮೊಮೆಂಟ್ ಮಲೆ ಮುಗಿತ್ತು ನಿನ್ನ ಕತೆ. ಅಳಬೇಕು ನೀನು, ನೋಡ್ಬೇಕು. ಅಯ್ಯೋ ಹಾಳಾಗೋಯ್ತಲ್ಲ ನನ್ನ ಜೀವನ, ಮುಂದಕ್ಕೆ ನನ್ನ ಗತಿ ಏನು, ಸಾಯಿಲ್ಲ ಬದುಕಲ್ಲ ಅಂತ ಗೋಳಾಡ್ಬೇಕು ನೀನು ಅಲ್ಲಿರೋರ್ ಮುಂದೆ. ಆ ವಿಡಿಯೋ ನನಗೆ ಬರಬೇಕು, ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಅವಾಗ ಈ ಜೆಡಿ ಫುಲ್ ಖುಷ್. ಜಯದೇವ್ ಅವರೇ, ನಿಮಗೆ ಮಾನ ಮರ್ಯಾದೆನೇ ಇಲ್ವಾ? ಅದಕ್ಕೇನು ಅರ್ಥ ಅಂತಾನು ಗೊತ್ತಿಲ್ವಾ? ಪ್ರತಿ ಸಲ ಒಂದು ಮನುಷ್ಯ ಇದಕ್ಕಿಂತ ಕೆಟ್ಟದಾಗ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಪ್ರತಿ ಸಲನೂ ನೀವು ಇನ್ನೂ ಕೀಳ್ ಮಟ್ಟಿಗೆ ಇಳಿತಾನೆ ಇದ್ದೀರಾ. ಏನ್ ಮಾತಾಡ್ತಾ ಇದ್ಯಾ?
ಹೇಗ್ ಸಾಧ್ಯ ಜಯದೇವರೇ? ಹೇಗ್ ಸಾಧ್ಯ? ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಮಾತಾಡ್ತಿದ್ಯಾ ಅಂತ ಕೇಳೋದಕ್ಕೆ ಹೇಗ್ ಸಾಧ್ಯ? ನಾಳೆ ದಿನ ದೇವ್ರ ಮುಖ ತೋರಿಸ್ಬೇಕು ಅನ್ನೋ ಭಯ ಇಲ್ವಾ ನಿಮ್ಗೆ? ಮನುಷ್ಯ ಆದ್ರೆ ತಾನೇ ಭಯ ಪಡೋದಕ್ಕೆ. ನಿಮ್ಮಂಥ ರಾಕ್ಷಸರಿಗೆ ಎಲ್ಲಿ ಬರುತ್ತೆ ಭಯ? ಪದ ಬಳಕೆ ಮೇಲೆ ಗಮನ ಇರ್ಲಿ ಭೂಮಿಕಾ, ಮಾತಾಡ್ತಾ ಇರೋದು ಜೇಡಿ ಹತ್ರ. ಬೆನ್ನು ಚುರಿ ಹಾಕೋ ಕೇಡಿನೇ ಈ ಜೇಡಿ ಅಂತ ನನ್ ಗೊತ್ತು. ಗಂಡ್ಸಾದವನು ಎದುರು ನಿಂತು ಏನ್ ಬೇಕಾದ್ರೂ ಫೇಸ್ ಮಾಡ್ತಾನೆ. ಒಂದ್ ಹೆಣ್ಣಿನ ಜೀವನನ ಹಾಳು ಮಾಡೋದಕ್ಕೆ ಇನ್ನೊಂದ್ ಗಂಡ್ಸನ್ನ ಅವಳ ಹಿಂದೆ ಕಳ್ಸೋನ್ನ ಗಂಡ್ಸನ್ನಲ್ಲ ಅವನನ್ನ ತಪ್ಪು ಮಾಡೋವನ್ಗೆ ಮಾತಾಡೋ ಅರ್ಹತೆ ಇರಲ್ಲ. ಮಾತಾಡ್ಬೇಡ ನೀನು. ಏನ್ ತಪ್ಪು ಮಾಡಿದ್ಲು ಮಲ್ಲಿ? ಏನ್ ತಪ್ಪು ಮಾಡಿದ್ಲು ಅಂತ ಅವಳ ಮೇಲೆ ಅಷ್ಟೊಂದು ದ್ವೇಷ ನಿನಗೆ? ಹಾ, ನಿನ್ನ ಪ್ರೀತಿಸಿದ ತಪ್ಪ? ನಿನ್ನನ್ನು ನಂಬಿದ ತಪ್ಪ? ತನ್ನನ್ನು ತಾನು ನಿನಗೆ ಅರ್ಪಿಸಿದ್ಲು. ನೀನೇ ದೇವ್ರು ಅಂತ ಅನ್ಕೊಂಡಿದ್ಲು. ಅಂತ ಅವಳಿಗೆ ಏನ್ ಮಾಡಿದೆ ನೀನು? ಮೋಸ, ಬರೀ ಮೋಸ ಮಾಡಿದೆ. ಮುಂಚೆ ನಾನು ಅದನ್ನೇ ಅಲ್ವಾ ಮಾಡ್ಕೊಂಡು ಬಂದಿದ್ದೀನಿ ನೀನು? ಅವಳ ಜೊತೆ ಮದುವೆ ಆಗ್ತೀನಿ ಅಂತ ಅವಳ ಕನ್ಸಿನ ಜೊತೆ ಆಟ ಆಡ್ದೆ, ಅವಳ ಬದುಕಿನ ಜೊತೆ ಆಟ ಆಡ್ದೆ, ಅವಳ ಮಾಯಕತೆನ ಬಳಸ್ಕೊಂಡು ಅವಳನ್ನ ಗರ್ಭಿಣಿ ಮಾಡಿದೆ. ಆಮೇಲೆ ನನ್ಗೇನು ಗೊತ್ತೇ ಇಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಜಾರ್ಕೊಳಕ್ ಪ್ರಯತ್ನ ಪಟ್ಟೆ. ಮನುಷ್ಯತ್ವ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ. ನಿನಗೆ ಜೀವನ ಅಂದ್ರೆ ಏನು, ಪ್ರೀತಿ, ವಿಶ್ವಾಸ, ನಂಬಿಕೆ ಏನಂದ್ರೆ ಏನು ಗೊತ್ತಿಲ್ಲ. ನಿನಗೆ ಗೊತ್ತಿರೋದು ಒಂದೇ ಸ್ವಾರ್ಥ. ನೀನು ಹುಟ್ಟಿದ ಮೇಲೆ ಮೋಸ ಮಾಡೋದನ್ನ ಕಲ್ತಿಲ್ಲ ಜಯದೇವ್. ನೀನು ಮೋಸ ಮಾಡೋದಕ್ಕೇನೆ ಹುಟ್ಟಿರೋದು. ಹುಟ್ಟು ಮೋಸಗಾರ ನೀನು. ಆ ದಿನ ಮಲ್ಲಿಗೆ ಮೋಸ ಆಗ್ಬಾರ್ದು, ಅವಳಿಗೆ ಒಳ್ಳೆ ಜೀವನ ಸಿಗ್ಬೇಕು ಅಂತ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ವಿ. ಮನುಷ್ಯ ಅದನ್ನು ತಪ್ಪು ಮಾಡ್ತಾನೆ, ಒಂದಲ್ಲ ಒಂದಿನ ತಿತ್ಕೋತಾನೆ ಅಂತ ನಿನ್ನನ್ನು ನಂಬಿದ್ವಿ. ಅದೇ ನಮ್ಮ ಜೀವನದಲ್ಲಿ ನಾವು ಮಾಡಿದ್ದು ದೊಡ್ಡ ತಪ್ಪು. ಅವತ್ತು ಮಾಡಿದ ತಪ್ಪಿಗೆ ಇವತ್ತವರೆಗೂ ಪಶ್ಚಾತ್ತಾಪ ಪಡ್ತಿದ್ವಿ. ನಾಯಿ ಕೂಡ ನಿಷ್ಠೆ ಇಟ್ಕೊಳ್ಳುತ್ತೆ, ನಿನಗದು ಇಲ್ಲ. ನಾಚಿಕೆ ಆಗ್ಬೇಕು. ಈಗೇನು ಪ್ಲಾನ್ ಮಾಡಿದ್ಯಾ ನೀನು? ಮಲ್ಲಿನ ಮದುವೆ ಮಂಟಪದವರೆಗೂ ಕರ್ಕೊಂಡು ಬಂದು ಮದುವೆ ನಿಲ್ಲಿಸಿ ಅವಳಿಗೆ ಎಲ್ಲರ ಮುಂದೆನೂ ಅವಮಾನ ಮಾಡ್ಬೇಕು ಅಂತ ತಾನೆ? ಆದ್ರೆ ನಿನ್ನ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಲ್ಲೇ ಎಲ್ರ ಮುಂದೆ ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ. ಯಾರ್ಯಾರ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ನೀವಿಬ್ರು ಮಲ್ಲಿ ಜೀವನ ಜೊತೆ ಆಟ ಆಡ್ಬೇಕು ಅಂತ ಅನ್ಕೊಂಡ್ರಲ್ಲ, ಆಟ ಆಡ್ತೀರಾ. ಆದ್ರೆ ಮಲ್ಲಿ ಜೀವನದಲ್ಲ, ಕಂಬಿ ಹಿಂದೆ ಜೈಲಲ್ಲಿ. ನೀನೇನು ಮದುವೆ ನಿಲ್ಸೋದು? ಈ ಮದುವೆನ ನಾನೇ ನಿಲ್ಲಿಸ್ತೀನಿ.